Hello everyone. My name is Pooja, Assistant Professor of Commerce, YER Government First Grade College, Pavgada. In last video, we solved a problem on LIFO method, including physical verification adjustment. And in this video, we are going to solve a problem on simple average method. So, ಇಲ್ಲಿವರೆಗೂ ನಾವು FIFO method ಮೇಲೆ problem ಅನ್ನ solve ಮಾಡಿದ್ವಿ and LIFO method ಮೇಲೆ problem ಅನ್ನ solve ಮಾಡಿದ್ವಿ, including return to store and physical verification like loss. ಸೊ ಎರಡು ಮೆಥಡ್ ಅಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಗಳನ್ನ ಯಾವ ತರ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. And in this video, we are going to solve a problem on simple average method. So ನಾನು ನಿಮಗೆ ಥಿಯರಿ ಪಾರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ ಸಿಂಪಲ್ ಆವರೇಜ್ ಮೆಥಡ್ ಅಂದ್ರೆ ಏನು, ದೆನ್ ವೇಟೆಡ್ ಆವರೇಜ್ ಮೆಥಡ್ ಅನ್ನೋದು ಏನಂತ. ಫಿಫೋ ಲಿಫೋ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇರೋದು average cost method. There are two average cost methods. One is simple average and other one is weighted average method. And ಈ ವಿಡಿಯೋದಲ್ಲಿ ನಾವು ಯಾವ ತರ ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಬೈ ಯೂಸಿಂಗ್ simple average method ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ. Okay, now see the problem. The following transactions occur in the purchase and issue of a material. So see one by one the transactions. Jan 2nd purchased 4,000 units at rupees 4 per unit. Then Jan 20th purchased 500 units at rupees 5 per unit. Then February 5th issued 2,000 units. Then February 10th purchased 6,000 units at rupees 6 per unit. Then February 12th issued 4,000 units. March 2nd issued 1,000 units. March 5th issued 2,000 units. March 15th purchased 4,500 units at rupees 5.50 per unit. March 20th issued 3,000 units. From the above, prepare the store ledger account using simple average method. So ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು we have to prepare store ledger account using simple average method. Simple average method ಅನ್ನ ಯೂಸ್ ಮಾಡಿಕೊಂಡು store ledger account ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. Okay, now we'll see the solution. So simple average method ನಾವು LIFO ಮೆಥಡ್ ಆಗಿರ್ಲಿ, FIFO ಆಗಿರ್ಲಿ ಅಥವಾ ಸಿಂಪಲ್ ಆವರೇಜ್ ಮೆಥಡ್ ಆಗಲಿ ಅಥವಾ ವೇಟೆಡ್ ಆವರೇಜ್ ಮೆಥಡ್ ಆಗಲಿ, ಫಸ್ಟ್ ಯು ಹ್ಯಾವ್ ಟು ರೈಟ್ ದಿ ಮೆಥಡ್ ನೇಮ್, ಯಾವ್ದು ಮೆಥಡ್ ಅಂತ ಮೆನ್ಷನ್ ಮಾಡ್ತೀರಾ. ಸೊ ಫಸ್ಟ್ ರೈಟ್ ಸಿಂಪಲ್ ಆವರೇಜ್ ಮೆಥಡ್. ಅದ್ರ ಕೆಳಗಡೆ ನಾವು ಯಾವ್ದನ್ನ ಪ್ರಿಪೇರ್ ಮಾಡ್ತಾ ಇರೋದು, ಸ್ಟೋರ್ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಅಂಡ್ ದೆನ್ ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದು ಸಿಂಪಲ್ ಆವರೇಜ್ ಮೆಥಡ್ ಆಗಿರ್ಲಿ, ಲಿಫೋ ಆಗಿರ್ಲಿ, ಫಿಫೋ ಆಗಿರ್ಲಿ ಅಥವಾ ವೇಟೆಡ್ ಆವರೇಜ್ ಮೆಥಡ್ ಆಗಿರ್ಲಿ, ದ ಫಾರ್ಮೆಟ್ ಇಸ್ ಸೇಮ್. ಫಾರ್ಮೆಟ್ ಕಾಮನ್ ಆಗಿರುತ್ತೆ. ಫಸ್ಟ್ ಡೇಟ್ ತಗೊಳ್ತೀರಾ ಅಂಡ್ ದೆನ್ ರೆಸಿಪ್ಟ್ಸ್, ಇಶ್ಯೂಸ್ ಅಂಡ್ ಬ್ಯಾಲೆನ್ಸ್. ರೆಸಿಪ್ಟ್ಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್ ಅಂಡ್ ಇಶ್ಯೂಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್ ಅಂಡ್ ಬ್ಯಾಲೆನ್ಸ್ ಕೆಳಗಡೆ ಕ್ವಾಂಟಿಟಿ, ರೇಟ್, ಅಮೌಂಟ್. ಸೊ ದಿಸ್ ಇಸ್ ದ ಕಾಮನ್ ಫಾರ್ಮೆಟ್ ಫಾರ್ ಆಲ್ ದಿ ಫೋರ್ ಮೆಥಡ್ಸ್. Now, so we have to find out at what price issues will be made. Materials ಅನ್ನ ಸ್ಟೋರ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಅಂಡರ್ ಸಿಂಪಲ್ ಆವರೇಜ್ ಮೆಥಡ್. ಸಿಂಪಲ್ ಆವರೇಜ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ 2nd ಜಾನ್ ಇದೆ. ಸೊ ದೇ ಹ್ಯಾವ್ ಪರ್ಚೇಸ್ಡ್ 4,000 units at rupees 4 and your amount is 16,000. 4,000 ಅನ್ನ 4 rupees ಹಂಗೆ ಪರ್ಚೇಸ್ ಮಾಡಿದ್ದಾರೆ ಅಂಡ್ ಕ್ವಾಂಟಿಟಿ ಇಂಟು ರೇಟ್, ಅಮೌಂಟ್ 16,000. ಸೊ ಎಲ್ಲಾದ್ರಲ್ಲೂ ಅಷ್ಟೇ ಅಮೌಂಟ್ ಇನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ, ಕ್ವಾಂಟಿಟಿ ಮತ್ತೆ ರೇಟ್ ಅನ್ನ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ಅಮೌಂಟ್. ಅಂಡ್ ಫಾರ್ ಈಚ್ ಡೇಟ್ ಯು ಹ್ಯಾವ್ ಟು ರೇಟ್ ದಿ ಬ್ಯಾಲೆನ್ಸ್ ಅಮೌಂಟ್. ಪ್ರತಿ ಡೇಟ್ಗೆ ಎಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೋ ಅದನ್ನ ಬರ್ಕೊಳ್ತಾ ಹೋಗ್ತೀವಿ. 4,000, 4, 16,000. ಸೊ ಇದು ಜಸ್ಟ್ ಫಸ್ಟ್ ಟ್ರಾನ್ಸಾಕ್ಷನ್. 4,000 ಅನ್ನ ಪರ್ಚೇಸ್ ಮಾಡಿದ್ದಾರೆ at rupees 4, 16,000 ಪರ್ಚೇಸ್ ಮಾಡಿರೋದಲ್ಲ, ಇಟ್ ವಿಲ್ ಕಮ್ ಅಂಡರ್ ರೆಸಿಪ್ಟ್ಸ್. 4,000, 4 rupees, 16,000. ನೆಕ್ಸ್ಟ್ 20th ಜಾನ್ಗೆ ಅಗೇನ್ ಪರ್ಚೇಸ್ ಮಾಡಿದ್ದಾರೆ 500 units ಅನ್ನ at rupees 5. 500 into 5, 2,500. ನೆಕ್ಸ್ಟ್ ಸೊ ನಿಮ್ಗೆ ಫಸ್ಟ್ ಬಿಗಿನಿಂಗ್ ಅಲ್ಲಿ 4,500 ಇತ್ತು ಅಂಡ್ ನಿಮ್ದು ಅಮೌಂಟ್ ಎಷ್ಟಿದೆ 18,500. ನೆಕ್ಸ್ಟ್ ಇದು ಯಾವ ತರ ಬಂತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ 18,500
500 ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದನ್ನ ತಿಳ್ಕೊಳ್ತೀವಿ. ಓಕೆ, ಸೊ 20th Jan 500 ಯೂನಿಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ at ₹5 ಅಂಡ್ ಅಮೌಂಟ್ 2500. ಸೊ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಬ್ಯಾಲೆನ್ಸ್ ನ ಏನ್ ರೇಟ್ ಇದೆ ಅದನ್ನ ನಾವು ಮೆನ್ಷನ್ ಮಾಡ್ತಾ ಹೋಗೋದಿಲ್ಲ. ಸೊ ನಾವ್ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಿರೋದನ್ನ ಯಾವ ರೇಟಿಗೆ ಇಶ್ಯೂ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಇಲ್ಲಿ ನಾವು ಜಸ್ಟ್ ಫಸ್ಟ್ ಒಂದು ತಗೊಳ್ತೀವಿ, ರಿಮೈನಿಂಗ್ ಯಾವುದಕ್ಕೂ ನಾವು ರೇಟ್ ಅನ್ನ ಮೆನ್ಷನ್ ಮಾಡ್ತಾ ಹೋಗೋದಿಲ್ಲ. ಸೊ ನಿಮ್ದು 4000 ಫಸ್ಟ್ ಇತ್ತು, ನೆಕ್ಸ್ಟ್ 500 ಅನ್ನ ಪರ್ಚೇಸ್ ಮಾಡಿದ್ರಿ. 4000 ಪ್ಲಸ್ 500, ಸೊ ಟೋಟಲ್ ಎಷ್ಟಾಯ್ತು 4500. ಅಂಡ್ ಇಲ್ಲಿ ನಮ್ಮ ಅಮೌಂಟ್ ಅನ್ನ ರೇಟ್ ಅನ್ನ ಮೆನ್ಷನ್ ಮಾಡೋದಿಲ್ಲ. ನೆಕ್ಸ್ಟ್ ಅಮೌಂಟ್ ಕಾಲಮ್ ಅಲ್ಲಿ ಕೆಳಗಡೆ ಬಂದ್ರೆ 16,000 ಪ್ಲಸ್ 2,500, ಟೋಟಲ್ 18,500. ನೆಕ್ಸ್ಟ್ 5th Feb ಗೆ ದೇ ಹ್ಯಾವ್ ಇಶ್ಯೂಡ್ 2000 ಯೂನಿಟ್ಸ್. ಸೊ 5th Feb ಗೆ ನಿಮ್ಗೆ 2000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಮ್ಗೆ ಬೇಕಿರೋದು ಯಾವ ರೇಟ್ಗೆ 2000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ನಿಮ್ಗೆ ದೇರ್ ಆರ್ 2 ರೇಟ್ಸ್, ಸಿಂಪಲ್ ಆವರೇಜ್. ಸೊ ನೀವು ಆವರೇಜ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ 4 ಇದೆ ಅಂಡ್ ಸೆಕೆಂಡ್ 5 ಇದೆ ಅಂಡ್ ರೇಟ್ಸ್ ಅನ್ನ ಟೋಟಲ್ ಮಾಡ್ಕೊಳ್ತೀವಿ. 4 ಪ್ಲಸ್ 5 9 ಡಿವೈಡೆಡ್ ಬೈ 12. ಆವರೇಜ್ ಮಾಡ್ಕೊಳ್ಳೋದನ್ನ ಆಲ್ರೆಡಿ ಕಲ್ತಿದ್ದೀರಾ. 2 ನಂಬರ್ ಇದ್ರೆ ಡಿವೈಡೆಡ್ ಬೈ 2. If it is 3 numbers, divided by 3. If it is 5 numbers, divided by 5. So 4 plus 5 divided by 2 ಮಾಡಿದ್ರೆ you will get 4.50. ಸೊ ಇಲ್ಲಿ ಯಾವ್ದು ಲಾಸ್ಟ್ ಇನ್ ಫಸ್ಟ್ ಔಟ್ ತರ 5 ತಗೊಳಲ್ಲ, ಫಸ್ಟ್ ಇನ್ ಫಸ್ಟ್ ಔಟ್ ಆದ್ರೆ 4 ತಗೊಳ್ತೀವಿ. ಸೊ ಇಲ್ಲಿ ಆ ತರ ನಂಬರ್ಸ್ ಅನ್ನ ತಗೊಳ್ಳೋಂಗಿಲ್ಲ ಅಥವಾ ರೇಟ್ ಅನ್ನ ತಗೊಳ್ಳೋ ಆಗಿಲ್ಲ. ಆವರೇಜ್ ಮಾಡ್ಕೊಂಡು ರೇಟ್ಸ್ ಅನ್ನ ತಗೊಳ್ತೀವಿ. 4 plus 5 divided by 2, 4.50. 2000 4.50 and amount 9000. ಈಗ ರಿಮೈನಿಂಗ್ ಬ್ಯಾಲೆನ್ಸ್ 4500 ಯೂನಿಟ್ಸ್ ಇತ್ತು, 2000 ಅನ್ನ ಇಶ್ಯೂ ಮಾಡಿದ್ರಿ. ಅಂಡ್ ಇದರಲ್ಲಿ ಫಸ್ಟ್ ಲಾಸ್ಟ್ ಅಂತ ಏನಿಲ್ಲ, ಟೋಟಲ್ ಮಾಡ್ಕೊಂತಾ ಹೋಗ್ತೀವಿ. ಆ ಟೋಟಲ್ ಅಲ್ಲಿ ಎಷ್ಟು ಇಶ್ಯೂ ಆಗುತ್ತೋ ಅದನ್ನ ಲೆಸ್ ಮಾಡಿ ರಿಮೈನಿಂಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. 4500 ಇತ್ತು, 2000 ಅನ್ನ ಇಶ್ಯೂ ಮಾಡಿದ್ರಿ ಅಂಡ್ ರಿಮೈನಿಂಗ್ ಎಷ್ಟಿದೆ 2500. ಅಮೌಂಟ್ ಅನ್ನ ಬರೆಯೋ ಅವಶ್ಯಕತೆ ಇಲ್ಲ. ಅಂಡ್ ನಾವು ಟೋಟಲ್ 18,500 ಇತ್ತು, ಅದರಲ್ಲಿ 9000 ಹೋಯ್ತು, ಇನ್ನು ಉಳ್ಕೊಂಡಿರೋದು 9,500. ನೆಕ್ಸ್ಟ್ 10th Feb ಗೆ ಅಗೇನ್ ದೇ ಹ್ಯಾವ್ ಪರ್ಚೇಸ್ಡ್ 6,000 at ₹6 and amount 36,000. 6,000 into 6, 36,000. Now total 2,500 plus 6,000, 8,500. Now 9,500 plus 36,000, 45,500. ಯೂನಿಟ್ಸ್ ಅನ್ನ ಮಲ್ಟಿಪ್ಲೈ ಪ್ಲಸ್ ಮಾಡ್ಕೊಳ್ತೀವಿ. ದೆನ್ ಅಮೌಂಟ್ ಅನ್ನ ಪ್ಲಸ್ ಮಾಡ್ಕೊಳ್ತೀವಿ. ರೇಟು ನಿಮ್ಗೆ ಬ್ಯಾಲೆನ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಟೋಟಲ್ 8,500 ಅಂಡ್ ಅಮೌಂಟ್ 45,500. ನೆಕ್ಸ್ಟ್ 12th Feb ದೇ ಹ್ಯಾವ್ ಇಶ್ಯೂಡ್ 4,000 ಯೂನಿಟ್ಸ್. ಸೊ ಟೋಟಲ್ ನಿಮ್ಮ ಹತ್ರ ಇರೋದು 8,500 ಇದೆ. 4,000 ಅನ್ನ ಇಶ್ಯೂ ಮಾಡಬೇಕು. ಅಂಡ್ ರೇಟ್ ಇವಾಗ ಯಾವ ರೇಟ್ ಅನ್ನ ತಗೊಳ್ಬೇಕು ಅಂತ ಅಂದ್ರೆ, ಸೊ 4 ಪ್ಲಸ್ 5 ಪ್ಲಸ್ 6 ಓಕೆ. 12th Feb ಗೆ 4,000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇವಾಗ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ಬೇಕಂತಂದ್ರೆ 4 ಪ್ಲಸ್ 5 ಪ್ಲಸ್ 6, 4,000 ಯೂನಿಟ್ಸ್, 500 ಯೂನಿಟ್ಸ್, 6,000 ಯೂನಿಟ್ಸ್. ಟೋಟಲ್ 3 ಟೋಟಲ್ ಮಾಡ್ಕೊಂಡ್ರೆ 8,500 ಆಗುತ್ತೆ. ಸೊ 8,000 ಅದರಲ್ಲಿ 2,000 ಆಲ್ರೆಡಿ ಇಶ್ಯೂ ಮಾಡಿದೀರಾ. ಸೊ ರಿಮೈನಿಂಗ್ 8,500. 4,000 ಅನ್ನ ಇಶ್ಯೂ ಮಾಡಿದ್ರೆ 4 ಪ್ಲಸ್ 5 ಪ್ಲಸ್ 6 ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ divided by 3. 4 plus 5 plus 6 15 ಆಗುತ್ತೆ. 15 divided by ನಂಬರ್ ಎಷ್ಟಿರೋದು 3. 1 2 3. So 15 divided by 3 ಮಾಡಿದ್ರೆ you will get 5 rupees. 4,000 into 5 amount 24,000. Sorry, it is not 24,000, it's 20,000. 20,000. 4,000 into 5 rupees 20,000. ಯಾವ ತರ 5 ಬಂತಂದ್ರೆ 4 plus 5 plus 6. ನೆಕ್ಸ್ಟ್ ಇವಾಗ 8,500 ಅಲ್ಲಿ 4,000 ಅನ್ನ ಇಶ್ಯೂ ಮಾಡಿದ್ವಿ. ರಿಮೈನಿಂಗ್ 4,500. 45,500 ಅಲ್ಲಿ 20,000 ಅನ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ 25,500.
ಪರ್ಚೇಸ್ ಮಾಡಿದ್ನೆಲ್ಲ ಬ್ಯಾಲೆನ್ಸ್ ಗೆ ಆಡ್ ಮಾಡ್ತಾ ಹೋಗ್ತೀರಾ. ಇಶ್ಯೂ ಮಾಡಿದ್ರೆ ಬ್ಯಾಲೆನ್ಸ್ ಅಲ್ಲಿ ಆ ಅಮೌಂಟ್ ಅನ್ನ ಲೆಸ್ ಮಾಡ್ಕೊಂತಾ ಹೋಗ್ತೀವಿ. ನೆಕ್ಸ್ಟ್ 2nd March ದೇ ಹ್ಯಾವ್ ಇಶ್ಯೂಡ್ 1000. ಸೊ 1000 ಅನ್ನ ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈಗ ರೇಟ್ ಯಾವ್ದು ತಗೊಳ್ಬೇಕು ಅನ್ನೋದೇ ನಮ್ಗೆ ಇವಾಗ ಇಂಪಾರ್ಟೆಂಟ್. ಸೊ ಫಸ್ಟ್ 4000 ಪರ್ಚೇಸ್ ಮಾಡಿದ್ರಿ, ಅದಾದ್ಮೇಲೆ 500 ಅನ್ನ ಪರ್ಚೇಸ್ ಮಾಡಿದ್ರಿ, ಅದಾದ್ಮೇಲೆ 6000 ಅನ್ನ ಪರ್ಚೇಸ್ ಮಾಡಿದ್ರಿ. ಸೊ 2 ಐಟಮ್ಸ್ ಇದ್ದಾಗ 4.5 ಆಯ್ತು, 3 ಮೆಟೀರಿಯಲ್ 3 ಐಟಮ್ಸ್ ಇದ್ದಾಗ 5 ಮಾಡ್ಕೊಂಡ್ವಿ. ಸೊ ಇವಾಗ ಆಲ್ರೆಡಿ ನಾವು 2000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದೀವಿ, ಅದಾದ್ಮೇಲೆ 4000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದೀವಿ. ಸೊ ಟೋಟಲ್ ಎಷ್ಟು ಇಶ್ಯೂ ಮಾಡಿರೋದು 4 + 2 6000 ಯೂನಿಟ್ಸ್ ಆಲ್ರೆಡಿ ಇಶ್ಯೂ ಆಗಿದೆ. ಸೊ ಇವಾಗ ನಾವೇನಂತ ಅಸಂಪ್ಷನ್ ಮಾಡ್ಕೊಬೇಕಂದ್ರೆ ಫಸ್ಟ್ 4000 ಏನ್ ಪರ್ಚೇಸ್ ಮಾಡಿದ್ವಿ, ದೆನ್ 500 ಅನ್ನ ಏನ್ ಪರ್ಚೇಸ್ ಮಾಡಿದ್ವಿ, at rupees 4 and at rupees 5, we need to assume that it is already exhausted. ಅಂದ್ರೆ ಎಲ್ಲಾ ಕಂಪ್ಲೀಟ್ಲಿ ಯೂಸ್ ಮಾಡಿದೀವಿ ಅಂತ ಅಸಂಪ್ಷನ್ ಮಾಡ್ಕೊಂಡು, ಸೊ ಇವಾಗ ಈ ಎರಡನ್ನ ಇಗ್ನೋರ್ ಮಾಡ್ತೀವಿ ರೇಟ್ಸ್ ಅನ್ನ. ಅಂಡ್ ಇವಾಗ ನಿಮ್ಮ ಹತ್ರ ಉಳ್ಕೊಂಡಿರೋದು ಓನ್ಲಿ 1, ದಟ್ ಈಸ್ 6 rupees, 6000 ಯೂನಿಟ್ಸ್ at rupees 6. ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ಏನ್ ತಗೊಂಡೆ 6 rupees, ಬಿಕಾಸ್ ಆಲ್ರೆಡಿ 6000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದೀರಾ. ಫಸ್ಟ್ ನಿಮ್ಮ ಹತ್ರ ಇದ್ದಿದ್ದು 4500 ಯೂನಿಟ್ಸ್. ಸೊ ನೆಕ್ಸ್ಟ್ ಅದ ಖಾಲಿ ಆಗಿರೋದ್ರಿಂದ ಖಾಲಿ ಆಗಿದೆ ಅಂತ ಅಸಂಪ್ಷನ್ ಮಾಡ್ಕೊಂಡು, ಸೊ ಇವಾಗ ಅಮೌಂಟ್ ನಾವು ಸಿಂಗಲ್ ತಗೊಳ್ತೀವಿ. ರೀಸೆಂಟ್ ಆಗಿ ಯಾವ್ದಿರೋದು 6 rupees ಇದೆ, ಅಂಡ್ 1000 at rupees 6, 6000. ಸೊ 4500 ಬ್ಯಾಲೆನ್ಸ್ ಇತ್ತು. 1000 ಅನ್ನ ಇಶ್ಯೂ ಮಾಡಿದ್ರೆ ರಿಮೈನಿಂಗ್ ನಿಮ್ಮ ಹತ್ರ ಇರೋದು 3500. ರೇಟ್ ಅವಶ್ಯಕತೆ ಇಲ್ಲ, ಆಸ್ ಆಲ್ರೆಡಿ ಟೋಲ್ಡ್. ನೆಕ್ಸ್ಟ್ 25500 ಇತ್ತು. 25500 ಅಲ್ಲಿ 6000 ಅನ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ನಿಮ್ಗೆ ಉಳ್ಕೊಂಡಿದ್ದು 19500. ನೆಕ್ಸ್ಟ್ 5th March ಅಗೈನ್ ದೇ ಹ್ಯಾವ್ ಇಶ್ಯೂಡ್ 2000 ಯೂನಿಟ್ಸ್. ಇದು ಇಶ್ಯೂ ಇರೋದು ಮಧ್ಯೆ ಯಾವ್ದು ಪರ್ಚೇಸ್ ಬಂದಿಲ್ಲ. ಸೊ ಸೇಮ್ 6000 ಅಲ್ಲಿ 1500 ಆಲ್ರೆಡಿ ಇಶ್ಯೂ ಮಾಡಿದ್ವಿ, 1000 ಇಶ್ಯೂ ಮಾಡಿದ್ವಿ, ನೆಕ್ಸ್ಟ್ 2000, 3500 ಇದೆ. 3500 ಅಲ್ಲಿ 2000 ಅನ್ನ ಇಶ್ಯೂ ಮಾಡ್ತಾ ಇದೀವಿ. ರೇಟ್ ಇವಾಗ ರೀಸೆಂಟ್ ಒನ್ ಇರೋದು ನಮ್ಗೆ 6. ಸೊ 2000 into 6, 12000. 3500 ಅಲ್ಲಿ 2000 ಅನ್ನ ಇಶ್ಯೂ ಮಾಡಿದ್ರೆ ರಿಮೈನಿಂಗ್ 1500. ಅಂಡ್ ನಿಮ್ ಬ್ಯಾಲೆನ್ಸ್ 19500 ಇತ್ತು ಲಾಸ್ಟ್ ಡೇಟ್ಗೆ, ಅಂಡ್ 12000 ಇವಾಗ ಇಶ್ಯೂ ಮಾಡಿದ್ರಿ, ಅಂಡ್ ರಿಮೈನಿಂಗ್ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರೋದು 7500. ನೆಕ್ಸ್ಟ್ 15th March 4500 ಯೂನಿಟ್ಸ್ ಅನ್ನ ಪರ್ಚೇಸ್ ಮಾಡಿದೀರಾ at rupees 5.50 and amount 24750. next balance 1500 plus 4500, total 6000. 7500 ಬ್ಯಾಲೆನ್ಸ್ ಇತ್ತು ಲಾಸ್ಟ್ ಡೇಟ್ಗೆ, ಹೊಸದಾಗಿ ಪರ್ಚೇಸ್ ಮಾಡಿದ್ದು 24750. ಸೊ ಟೋಟಲ್ 32250. ಅಂಡ್ ಅಗೇನ್ ರೇಟ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 20th March ಗೆ ದೇ ಹ್ಯಾವ್ ಇಶ್ಯೂಡ್ 3000 ಯೂನಿಟ್ಸ್. 3000 ಯೂನಿಟ್ಸ್ ಅನ್ನ ಇಶ್ಯೂ ಮಾಡಿದರೆ ಇವಾಗ ನಾವೇನ್ ಮಾಡ್ಬೇಕು, ರೇಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. 6 rupees plus 5.50 ಡಿವೈಡೆಡ್ ಬೈ 2, ಎರಡು ಐಟಮ್. 6 plus 5.5 ಡಿವೈಡೆಡ್ ಬೈ 2 ಮಾಡಿದ್ರೆ 5.75. 3000 into 5.75 ಮಾಡಿದ್ರೆ 17250. ನಾವು ರಿಮೈನಿಂಗ್ ಬ್ಯಾಲೆನ್ಸ್ 6000 ಇತ್ತು, 3000 ಅನ್ನ ಇಶ್ಯೂ ಮಾಡಿದ್ರಿ, ಉಳ್ಕೊಂಡಿದ್ದು 3000. 32250 ಇತ್ತು, 17250 ನ ಖರ್ಚು ಮಾಡಿದಿರಾ, ಅಂಡ್ ಉಳ್ಕೊಂಡಿರೋದು 15000 ವರ್ತ್ ಮೆಟೀರಿಯಲ್ಸ್. ಸೊ ದಿಸ್ ಇಸ್ ನಾವು ಕ್ಲೋಸಿಂಗ್ ಸ್ಟಾಕ್ ವಿ ಹ್ಯಾವ್ ಟು ರೈಟ್. ಇಲ್ಲಿ ಪರ್ ಯೂನಿಟ್ ಅವಶ್ಯಕತೆ ಉಳ್ಕೊಳ್ಳ ಬೇಕಾಗಿಲ್ಲ ನಮಗೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 3000 ಯೂನಿಟ್ಸ್ at rupees 15000. 15000 ವರ್ತ್ ಅಷ್ಟು ಮೆಟೀರಿಯಲ್ಸ್ ನಿಮ್ಮ ಹತ್ರ ಕೊನೆಯಲ್ಲಿ ಉಳ್ಕೊಂಡಿದೆ. ದಿಸ್ ಆರ್ ದಿ ವರ್ಕಿಂಗ್ ನೋಟ್ಸ್. ಸೊ ನಾವ್ ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದಕ್ಕೆ, ರೇಟ್ ಯಾವ ತರ ತಗೊಂಡ್ವಿ ಅನ್ನೋದು ಆನ್ Feb 5th ಇಶ್ಯೂಸ್ ಮಾತ್ರ ರೇಟ್ಸ್ ಅಪ್ಲಿಕೇಬಲ್ ಆಗೋದು. ಆನ್ Feb 5th 4 plus 5 divided by 2, 4.5. on Feb 12th 4 plus 5 plus 6 divided by 3, 5 rupees. On March 2nd and 5th, the average price is taken at rupees 6, since it is assumed that stock of 4000 units at rupees 4 and 500 rupees 5 have been completely exhausted. Thus, the price of the lot of 6 units at rupees 6 has been taken at the average price, since only this lot is in stock. Then March 20th, rupees 6 plus rupees 5.5 divided by 2, amount will be 5.75. So rate calculation ಅನ್ನ ನಾವು average ಮಾಡ್ಕೊಳ್ಬೇಕಾಗುತ್ತೆ. So this is the way of preparation of store ledger account under simple average method. Thank you.